ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ಕೇರಳದ ಪ್ರಬೋಧನಂ ವಾರಪತ್ರಿಕೆಯ ಮೇಲೆ ಕೇಂದ್ರೀಯ ಏಜೆನ್ಸಿಗಳು ನಿಗಾ ಇಟ್ಟಿದ್ದು ದೇಶ ವಿರೋಧಿ ವಿಚಾರ ಪ್ರಕಟಿಸಿದ ಆರೋಪದಲ್ಲಿ ತನಿಖೆ ನಡೆಸಲು ಸಿದ್ಧತೆ ನಡೆಸುತ್ತಿವೆ ಎಂದು RSS ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಬರೆದಿದೆ. ಈ ಪತ್ರಿಕೆಯು ನಿರಂತರವಾಗಿ ಬಾಂಗ್ಲಾದೇಶದ ಪರವಾಗಿ ಬರಹಗಳನ್ನು ಪ್ರಕಟಿಸುತ್ತಿದೆ ಮತ್ತು ಭಾರತ ವಿರೋಧಿ ಸಂದರ್ಶನಗಳನ್ನು ನಡೆಸ್ತಾ ಇದೆ ಎಂದು ಆರ್ಗನೈಸರ್ ಆರೋಪಿಸಿದೆ. ಪ್ರಬೋಧನ ಪತ್ರಿಕೆಯು ಭಾರತ ವಿರೋಧಿ ನಿಲುವುಗಳು ಮತ್ತು ದೃಷ್ಟಿಕೋನವುಳ್ಳ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿಯ ನಾಯಕರಾದ ಡಾಕ್ಟರ್ ರಫೀಕುರ್ ರೆಹಮಾನ್ ಮತ್ತು ಇನ್ನೊಬ್ಬ ಹಿರಿಯ ನಾಯಕ ನಜೀಬುರ್ ರೆಹಮಾನ್ ಅವರ ಸಂದರ್ಶನಗಳನ್ನು ಪ್ರಕಟಿಸಿದೆ ಎಂದು ಪತ್ರಿಕೆ ಆರೋಪಿಸಿದೆ. ಜನವರಿ 30ರ ಸಂಚಿಕೆಯಲ್ಲಿ ಪ್ರಬೋಧನ ಪತ್ರಿಕೆ ಡಾಕ್ಟರ್ ಶಫೀಕುರ್ ರೆಹಮಾನ್ ಅವರ ಜೊತೆಗಿನ ಸಂದರ್ಶನವನ್ನು ಪ್ರಕಟಿಸಿದೆ. ಇದನ್ನು ಅಲ್ ಜಜೀರಾ ಪ್ರಕಟಿಸಿತ್ತು. ಅದರಿಂದ ಪ್ರಬೋಧನಂ ಅನುವಾದ ಮಾಡಿದೆ ಎಂದು ಆರ್ಗನೈಸರ್ ಪತ್ರಿಕೆ ಬರೆದಿದೆ. ಹಾಗೆಯೇ 2024 ಸೆಪ್ಟೆಂಬರ್ 6ರಂದು ಶಫೀಕುರ್ ರೆಹಮಾನ್ ಅವರ ಸಂದರ್ಶನ ಪ್ರಕಟಿಸಲಾಗಿದ್ದು, ಅದರಲ್ಲಿ ಶೇಖ್ ಹಸೀನಾ ಅವರನ್ನ ಗಡೀಪಾರು ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ ಎಂದು ಪತ್ರಿಕೆ ಬರೆದಿದೆ. ಈ ಸಂದರ್ಶನವನ್ನು ತುರ್ಕಿಯ ಇಸ್ಲಾಮಿಕ್ ಮೀಡಿಯಾ ನೆಟ್ವರ್ಕ್ ನಡೆಸಿದ್ದು, ಅದರ ಅನುವಾದ ಇದಾಗಿದೆ ಎಂದು ಆರ್ಗನೈಸರ್ ಬರೆದಿದೆ. ಬಾಂಗ್ಲಾದೇಶದಲ್ಲಿ ನೇಣು ಶಿಕ್ಷೆಗೆ ಒಳಗಾದ ಮುತಿಯುರ್ ರೆಹಮಾನ್ ನಿಜಾಮಿ ಅವರ ಮಗ ನಜೀಬ್ ರೆಹಮಾನ್ ನಿಜಾಮಿ ಅವರ ಸಂದರ್ಶನವನ್ನು ಕೂಡ ಪ್ರಬೋಧನಂ ಪತ್ರಿಕೆ ಪ್ರಕಟಿಸಿದೆ. ಈ ಸಂದರ್ಶನವನ್ನು ಅಲ್ ಜಜೀರಾ ನಡೆಸಿತ್ತು ಎಂದು ಆರ್ಗನೈಸರ್ ಪತ್ರಿಕೆ ಬರೆದಿದೆ. ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು 2025ರಲ್ಲಿ 3,800ಕ್ಕೂ ಹೆಚ್ಚು ಭಾರತೀಯರನ್ನು ಅಮೆರಿಕದಿಂದ ಗಡೀಪಾರು ಮಾಡಿದೆ. ಸೌದಿ ಅರೇಬಿಯಾ ಕೂಡ 12,000ಕ್ಕೂ ಹೆಚ್ಚು ಭಾರತೀಯರನ್ನು ಹೊರಗಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಲೇಷ್ಯಾ, ಮ್ಯಾನ್ಮಾರ್ ಮತ್ತು UAE ಕೂಡ ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನು ಗಡೀಪಾರು ಮಾಡಿವೆ. ಕಾಂಗ್ರೆಸ್ ಸಂಸದ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿವಿಧ ದೇಶಗಳಿಂದ ಗಡೀಪಾರುಗೊಂಡ ಭಾರತೀಯ ವಲಸೆ ಕಾರ್ಮಿಕರ ಮಾಹಿತಿ ನೀಡುವಂತೆ ಬಜೆಟ್ ಅಧಿವೇಶನದಲ್ಲಿ ಕೇಳಿದ್ದರು. ಅವರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್, 2025ರ ಡಿಸೆಂಬರ್ ಅಂತ್ಯದ ವೇಳೆಗೆ ಅಮೆರಿಕದಿಂದ 3,800ಕ್ಕೂ ಹೆಚ್ಚು, ಸೌದಿ ಅರೇಬಿಯಾದಿಂದ 12,000ಕ್ಕೂ ಹೆಚ್ಚು, ನ್ಯೂಯಾರ್ಕ್ 47, ಅಟ್ಲಾಂಟಾ 31, ಹೂಸ್ಟನ್ 234, ಸ್ಯಾನ್ ಫ್ರಾನ್ಸಿಸ್ಕೋ 49 ಹಾಗೂ ಸಿಯಾಟಲ್ನಿಂದ 31 ಭಾರತೀಯರು ಗಡೀಪಾರುಗೊಂಡಿದ್ದಾರೆ ಎಂದು ವಿವರಿಸಿದ್ದಾರೆ. ಭಾರತೀಯ ಅಕ್ರಮ ವಲಸಿಗರನ್ನ ಅಮೆರಿಕವು ಸಂಕೋಲೆಗಳು ಮತ್ತು ಸರಪಳಿಗಳಲ್ಲಿ ಕಟ್ಟಿ ಅಮಾನವೀಯವಾಗಿ ಭಾರತಕ್ಕೆ ಗಡೀಪಾರು ಮಾಡಿತ್ತು. ಅಮೆರಿಕ ನಡೆ ಮತ್ತು ಕೇಂದ್ರ ಸರ್ಕಾರದ ಮೌನದ ವಿರುದ್ಧ ದೇಶಾದ್ಯಂತ ವ್ಯಾಪಕ ಆಕ್ರೋಶವೂ ವ್ಯಕ್ತವಾಗಿತ್ತು. ಕಳೆದ ವರ್ಷ ಸಂಸತ್ ಅಧಿವೇಶನದಲ್ಲಿ ಗಡೀಪಾರು ವಿಚಾರವನ್ನು ವಿಪಕ್ಷಗಳು ಬಲವಾಗಿ ಎತ್ತಿದ್ದವು. ಆದಾಗ್ಯೂ ಗಡೀಪಾರುಗೊಂಡ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳನ್ನ ಸಂಕೋಲೆಗಳಲ್ಲಿ ಬಂಧಿಸಿದ್ದ ಕುರಿತು ನಾವು ಅಮೆರಿಕದ ಅಧಿಕಾರಿಗಳೊಂದಿಗೆ ನಮ್ಮ ಕಳವಳ. ಅಲ್ ಫಲಾಹ್ ಯೂನಿವರ್ಸಿಟಿಯ ಚೇರ್ಮನ್ ಜವಾದ್ ಅಹಮದ್ ಸಿದ್ದಿಕಿ ಅವರನ್ನು ದೆಹಲಿಯ ಕ್ರೈಮ್ ಬ್ರಾಂಚ್ ಪೊಲೀಸರು ಬಂಧಿಸಿದ್ದಾರೆ. UGC ನೀಡಿದ ದೂರಿನಂತೆ ಬಂಧನ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಂಚನೆ ಮತ್ತು ತಪ್ಪಾದ ಪ್ರಾತಿನಿಧ್ಯ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ. ತಿಂಗಳ ಹಿಂದೆ ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟ ಸಂಬಂಧಿಸಿದಂತೆ ವೈದ್ಯರನ್ನು ಬಂಧಿಸಲಾದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಸಿದ್ದಿಕಿ ಅವರನ್ನ ದೆಹಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಅನುಮತಿಸಿದ್ದಾರೆ. ಹಣಕಾಸು ದಾಖಲೆಗಳು ಮತ್ತು ಇತರ ದಾಖಲೆಗಳನ್ನು ಪರಿಶೀಲಿಸುವುದಕ್ಕೆ ಅವರು ವಿಚಾರಣೆಗೆ ಒಳಗಾಗಬೇಕಾದ ಅಗತ್ಯ ಇದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ ಫಲಾಹ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜವಾದ್ ಸಿದ್ದಿಕಿ ವಿರುದ್ಧ ಈಗಾಗಲೇ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಸಲ್ಲಿಸಿದೆ. ಹಣಕಾಸು ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಫೆಬ್ರವರಿ 13ಕ್ಕೆ ದೆಹಲಿಯ ಸಾಕೇತ್ ಕೋರ್ಟ್ ನಿಗದಿಪಡಿಸಿದೆ. ತಕ್ಷಣ ಇರಾನ್ ತೊರೆಯಬೇಕು ಎಂದು ತನ್ನ ಪ್ರಜೆಗಳಿಗೆ ಅಮೆರಿಕ ಕರೆ ನೀಡಿದೆ. ಲಭ್ಯ ವಾಹನವನ್ನು ಬಳಸಿ ಆದಷ್ಟು ಬೇಗ ಇರಾನ್ನಿಂದ ಹೊರಬರಬೇಕು ಎಂದು ಅಮೆರಿಕ ತನ್ನ ನಾಗರಿಕರಿಗೆ ಹೇಳಿದೆ. ಇರಾನಿನ ಜೊತೆ ಅಣ್ವಸ್ತ್ರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಯುತ್ತಿರುವುದರ ಮಧ್ಯೆಯೇ ಈ ಆದೇಶ ನೀಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇರಾನ್ನಲ್ಲಿ ಪ್ರತಿಭಟನೆ ನಡೆಯುತ್ತಿರುವುದು ಮತ್ತು ಮಾತುಕತೆಗಳಲ್ಲಿ ಪ್ರಗತಿ ಕಾಣದಿರುವುದು ಹಾಗೂ ವಿಮಾನ ಸೇವೆಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿರುವುದನ್ನು ಕೂಡ ಈ ಕರೆಗೆ ಕಾರಣವಾಗಿ ನೀಡಲಾಗಿದೆ. ಇರಾನ್ನ ಜೊತೆಗೆ ಮಾತುಕತೆ ಯಶಸ್ವಿಯಾಗದಿದ್ದರೆ ಕಠಿಣ ಕ್ರಮವನ್ನು ಇರಾನ್ ಎದುರಿಸಬೇಕಾದಿತ್ತು ಎಂದು ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಇರಾನ್ನ ವಿಮಾನ ಸಂಸ್ಥೆಗಳು ತಮ್ಮ ಸರ್ವಿಸ್ ರದ್ದು ಮಾಡುವ ಸಾಧ್ಯತೆಯೂ ಇದೆ. ಆದ್ದರಿಂದ ಅರ್ಮೇನಿಯಾ, ತುರ್ಕಿ ಮುಂತಾದ ರಾಷ್ಟ್ರಗಳಿಗೆ ಸಮುದ್ರ ದಾರಿಯಾಗಿ ಹೋಗಿ ಎಂದು ಅಮೆರಿಕ ತಿಳಿಸಿದೆ. ಒಮಾನ್ನಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಅಣ್ವಸ್ತ್ರಕ್ಕೆ ಸಂಬಂಧಿಸಿ ಚರ್ಚೆ ನಡೆಯುವುದಕ್ಕೆ ಸಿದ್ಧತೆಗಳು ನಡೆಯುತ್ತಿರುವುದರ ಸಂದರ್ಭದಲ್ಲಿಯೇ ಈ ಹೇಳಿಕೆ ಹೊರಬಿದ್ದಿದೆ. ಈ ವರ್ಷದ ಹಜ್ ವೀಸಾಗಳನ್ನು ಫೆಬ್ರವರಿ 8ರಿಂದ ನೀಡಲು ಪ್ರಾರಂಭಿಸುವುದಾಗಿ ಸೌದಿ ಅರೇಬಿಯಾ ತಿಳಿಸಿದೆ. ಹೀಗೆ ಹಜ್ ಕರ್ಮಗಳಿಗಿಂತ 4 ತಿಂಗಳ ಮೊದಲೇ ವೀಸಾ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸದ್ಯ ಲಭ್ಯ ಮಾಹಿತಿಯ ಪ್ರಕಾರ ಈವರೆಗೆ 7,50,000 ಯಾತ್ರಿಕರು ಹಜ್ಗಾಗಿ ರಿಜಿಸ್ಟರ್ಡ್ ಮಾಡಿದ್ದಾರೆ. ಅಲ್ಲದೆ 30,000 ಯಾತ್ರಿಕರು ತಮ್ಮ ರಾಷ್ಟ್ರದಿಂದ ನೇರವಾಗಿ ಪ್ಯಾಕೇಜ್ಗಳ ಬುಕ್ ಮಾಡಿದ್ದಾರೆ. ವಿದೇಶಿ ಯಾತ್ರಿಕರಿಗಾಗಿ ಮಕ್ಕಾದಲ್ಲಿ 485 ಕ್ಯಾಂಪ್ಗಳಿಗೆ ಅನುಮತಿ ನೀಡಲಾಗಿದೆ. ಹಜ್ ಸಮಯದಲ್ಲಿ ಯಾವುದೇ ಸವಾಲು ಎದುರಾಗದಂತೆ ಇರುವುದಕ್ಕೆ ಮತ್ತು ಜಾಗತಿಕವಾಗಿ ಯಾತ್ರಿಕರು ಮಕ್ಕಾಕ್ಕೆ ಬರುವಾಗ ಅವರಿಗೆ ಯಾವುದೇ ತಾರತಮ್ಯ ಮತ್ತು ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವುದಕ್ಕಾಗಿ
4 ತಿಂಗಳ ಅವಧಿ ಇರುವಾಗಲೇ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿರುವುದಾಗಿ ಸೌದಿ ಅರೇಬಿಯಾ ತಿಳಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.